ಇಬ್ಬರು ಲಿಕ್ಕೇರಕ್ಕೋ ಅಂತ ಹೇಳಿದ ಬರೆದಿಟ್ಕೊಳ್ಳಿ ಅಂತ. ರಾಹುಲ್ ಗಾಂಧಿ ಹೇಳಿದ್ದು ಬರೆದಿಟ್ಕೊಳ್ಳಿ, ಪ್ರಧಾನಿ ನರೇಂದ್ರ ಮೋದಿ ಮತ್ತೆ ಪ್ರಧಾನಿ ಆಗಲ್ಲ, ಅದು ಉತ್ತರ ಪ್ರದೇಶದಲ್ಲಿ ಹೇಳಿದ್ದು. ಇವತ್ತು ಮೋದಿ ಹೇಳಿದ್ದಾರೆ ಬರೆದಿಟ್ಕೊಳ್ಳಿ, ರಾಹುಲ್ ಗಾಂಧಿಯ ವಯಸ್ಸಿನಷ್ಟು ಕೂಡ ಕಾಂಗ್ರೆಸ್ಗೆ ಸೀಟ್ ಬರಲ್ಲ, ಕಾದು ನೋಡೋಣ. ಇನ್ನು JK ಟೈರ್ನ ಹೊಸ ಗೀತೆಯನ್ನು ಕೇಳೋದಕ್ಕೆ ದಯವಿಟ್ಟು ರಿಪಬ್ಲಿಕ್ ನೆಟ್ವರ್ಕ್ಗೆ ಟ್ಯೂನ್ ಮಾಡಿ. JK ಟೈರ್, ದೇಶದ ಟೈರ್. ಮುಂದಿನ ಸುದ್ದಿ ನೋಡೋದಿದ್ರೆ, ಹಿಮಾಚಲ ಪ್ರದೇಶದ ಮಂಡಿಯಿಂದ ಬಾಲಿವುಡ್ ಕ್ವೀನ್ ಹಾಗೂ ಪ್ರಖ್ಯಾತ ನಟಿ ಹಾಗೂ BJP ಅಭ್ಯರ್ಥಿ ಕಂಗನಾ ರನಾವತ್ ಇವತ್ತು ತಮ್ಮ ಉಮೇದುವಾರಿಕೆ ಸಲ್ಲಿಸಿದರು. ಮಾಜಿ CM ಜಯರಾಮ್ ಠಾಕೂರ್ ಹಾಗೂ ಕಂಗನಾ ತಾಯಿ ಮತ್ತು ಸಹೋದರಿ ಇವರಿಗೆ ಸಾಥ್ ನೀಡಿದರು. ಮಂಡಿಯಿಂದ, ಮಧ್ಯಪ್ರದೇಶದ ಮಂಡಿಯಿಂದ ಸ್ಪರ್ಧೆ ಮಾಡ್ತಾ ಇದ್ದಾರೆ ಕಂಗನಾ ರನಾವತ್ ತಮ್ಮ ಹಿಮಾಚಲ ಪ್ರದೇಶದ ಮಂಡಿಯಿಂದ, ಹಿಮಾಚಲ ಪ್ರದೇಶದ ಟೋಪಿ. ಮನಸ್ಸಿಗೆ ಇಲ್ಲಿ ನೀವು ಗಮನಿಸ್ಬೋದು, DC ಎದ್ದೇಳೋಂಗಿಲ್ಲ, ಎಷ್ಟೇ ದೊಡ್ಡ ವ್ಯಕ್ತಿ ಬರಲಿ, ಪ್ರಧಾನಿಯೇ ಬರಲಿ, DC ಎದ್ದೇಳೋಂಗಿಲ್ಲ. ಅದು ಎಜುಕೇಷನ್, ಅದು IASನ ಶಕ್ತಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರಲ್ಲ, ಶಾಲೆಗೆ ಹೋಗಿ ಅಂತಂದರೆ 7ನೇ ಕ್ಲಾಸ್ ಫೈಲ್ ಆಗಿ ಬರೋದಲ್ಲ, ಅಥವಾ SLC ತನಕ ಓದಿ ಬರೋದಲ್ಲ, ಅಥವಾ ಡಿಗ್ರಿ ಮುಗಿಸಿ ಬರೋದಲ್ಲ. ಆದರೆ IAS IPS ಆಗಬೇಕು. ಇಷ್ಟು ಶಕ್ತಿ ಬರುತ್ತೆ. ಇಷ್ಟು ಶಕ್ತಿ ಬಂದರೆ ಅವನು ಯಾವುದೇ ಜಾತಿಯಲ್ಲಿ ಹುಟ್ಟಿರಲಿ, ಹೆಂಗೆ ನಿಲ್ಲಲೇಬೇಕು. ಅದು ಶಕ್ತಿ, ಅದು ತಾಕತ್ತು, ಎಜುಕೇಷನ್. ಓಕೆ, डेफिनेटली आई थिंक उसमें तो कोई डाउट है ही नहीं कि जो मोदी की गारंटी है दैट इज द ओनली गारंटी दैट इज वर्किंग. लोग तो ये भी कहने लगे कि कलयुग में किसी चीज की गारंटी नहीं है, सिर्फ एक ही. नड़ी ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. गारंटी है मोदी की गारंटी, तो दैट वेव इज देयर डेफिनेटली. आई थिंक उसमें तो कोई डाउट है ही नहीं. ನೋಡಿ, ಕಂಗನಾ ರನಾವತ್ ಇವತ್ತು BJP ಅಭ್ಯರ್ಥಿ ಆಗಿರ್ಬೋದು, ಮಗದೊಂದು ಅವರ ಹೇಳಿಕೆಗಳು ಭಾಳ ವಾದ ವಿವಾದಗಳಾಗ್ತಾ ಇರ್ಬೋದು. ಆದರೆ ಒಂದು ಮಾತು ಹೇಳ್ತೀನಿ ವೀಕ್ಷಕರು, ನೆನಪಿಟ್ಕೊಳ್ಳಿ, ಭಾಳ ಬಡತನದಿಂದ ಮೇಲೆ ಬಂದಂಥವರು, PUC ಕಲ್ತಿದ್ದಾರೆ, ಅವರಷ್ಟೇ PUC ಕಲ್ತಿದ್ದಾರೆ. ಹಠ ನೋಡಿ ಹೆಂಗೆ ಅಂತ. ಇದನ್ನು ನೀವು ಭಾಳ ಪಾಸಿಟಿವ್ ಆಗಿ ತಗೋಬೇಕು. ಒಂದು ವಿಚಾರಕ್ಕೆ, ಅವರ ಇಂಗ್ಲೀಷ್ ಸರಿ ಇಲ್ಲ ಅಂಥೇಳಿ ಅವರನ್ನು ಭಾಳ ಒಂದು ರೀತಿಯಲ್ಲಿ ಕೆಟ್ಟ ರೀತಿಯಲ್ಲಿ ಹೀಯಾಳಿಸ್ತಾಯಿದ್ರು ಬಾಲಿವುಡ್ ಮಂದಿ, ಇಂಗ್ಲೀಷ್ ಸರಿ ಇಲ್ಲ ಅಂಥೇಳಿ. ಈ ಹೆಣ್ಣುಮಗಳು ಅದನ್ನು ಚಾಲೆಂಜ್ ಆಗಿ ತಗೊಂಡು, PUC ಕಲ್ತಿದ್ದು ಚಾಲೆಂಜ್ ಆಗಿ ತಗೊಂಡು ಇವತ್ತು ಅದ್ಭುತವಾದ ಇಂಗ್ಲೀಷ್ ಮಾತಾಡ್ತಾರೆ. ಇರಲಿ, ಮಂಡಿಯಲ್ಲಿ 2019ರಲ್ಲಿ ಶಿವಾ ಸಿಂಗ್ 3,69,565 ಮತಗಳನ್ನು ಪಡೆದಿದ್ದರು, 49.19%, 4%. ಕುಶಾಲ್ ಚಂದ್ BJP 3,62,75, ಅಲ್ಲಿ ಕಾಂಗ್ರೆಸ್ ಜಯಗಳಿಸಿತ್ತು. ಕಾಂಗ್ರೆಸ್ ಜಯಗಳಿಸಿರುವ ಕ್ಷೇತ್ರದಲ್ಲಿ ಈ ಬಾರಿ ಕ್ವೀನ್ ಕಂಗನಾ ರನಾವತ್ ಕಣಕ್ಕಿಳಿದಿದ್ದಾರೆ. ಕಂಗನಾ ರನಾವತ್ ಬಳಿ ಎಷ್ಟು ದುಡ್ಡು ಇರ್ಬೋದು ಬನ್ನಿ ಹೇಳ್ತೀನಿ. ಕಂಗನಾ ರನಾವತ್ 10 ಹಲವು ಸಿನಿಮಾಗಳಲ್ಲಿ ನಟಿಸಿದ್ದಾರೆ ಮತ್ತು ಅನೇಕ ರಾಷ್ಟ್ರೀಯ ಪ್ರಶಸ್ತಿಗಳನ್ನು ಪಡ್ಕೊಂಡಿದ್ದಾರೆ. 91.66 ಕೋಟಿ ಆಸ್ತಿ ಘೋಷಿಸಿಕೊಂಡ ಕಂಗನಾ ಒಟ್ಟಾರೆ ಹತ್ರ 100 ಕೋಟಿ. 2021-22ರಲ್ಲಿ 12.30 ಕೋಟಿ ಗಳಿಸಿದ ಕಂಗನಾ 2022-23ರಲ್ಲಿ 4.13ಕ್ಕೆ ಆದಾಯ ಕುಸಿದಿದೆ. ಅಂದರೆ ಅದರ ಹಿಂದಿನ ವರ್ಷ ಅವರು 12 ಕೋಟಿ ಗಳಿಸಿದ್ರು, ಈ ವರ್ಷ ಕಡಿಮೆ ಆಗಿದೆ, 4 ಕೋಟಿ. ಕಂಗನಾಗೆ ಪತಿ ಇಲ್ಲ, ಮದುವೆ ಆಗಿಲ್ಲ, ಅವಲಂಬಿತರು ಯಾರೂ ಇಲ್ಲ, ಅವರ ಫ್ಯಾಮಿಲಿ ಅವಲಂಬಿತರು, ತಾಯಿ ಇದ್ದಾರೆ, ತಂಗಿ ಅದೆಲ್ಲ ಇದ್ದಾರೆ. ಕಂಗನಾ ಮೇಲೆ ಒಟ್ಟು 8 ಕ್ರಿಮಿನಲ್ ಕೇಸ್ಗಳಿವೆ. ಗರಿಷ್ಠ PUC ಓದಿದ್ದಾರೆ ಕಂಗನಾ ರನಾವತ್. ಕಂಗನಾ ಅವರ ಬಳಿ 28.73 ಲಕ್ಷ ಕೋಟಿಯ ಚರಾಸ್ತಿ, 62.93 ಲಕ್ಷ ಕೋಟಿಯ ಸ್ಥಿರಾಸ್ತಿ ಹೊಂದಿದ್ದಾರೆ. 17.38 ಕೋಟಿ ಸಾಲ ಮಾಡಿದ್ದಾರೆ ಮತ್ತು ಕೈಯಲ್ಲಿ 2 ಲಕ್ಷ ಕ್ಯಾಶ್ ಇದೆ. 98 ಲಕ್ಷದ BMW ಕಾರ್ ಒಂದು, 58 ಲಕ್ಷದ ಬೆನ್ಸ್ ಕಾರ್ ಇನ್ನೊಂದು, ಹಾಗೆಯೇ 3.91 ಕೋಟಿ ಮೌಲ್ಯದ ಮರ್ಸಿಡಿಸ್ ಬೆನ್ಸ್ ದೊಡ್ಡ ಕಾರು, 5 ಕೋಟಿ ಮೌಲ್ಯದ 6 kg 700 ಗ್ರಾಮ್ ಚಿನ್ನ, 50 ಲಕ್ಷ ಮೌಲ್ಯದ 60 kg ಬೆಳ್ಳಿ ಅವರ ಬಳಿ ಇದೆಯಂತೆ.
ಇಬ್ಬರು ಲಿಕ್ಕೇರಕ್ಕೋ ಅಂತ ಹೇಳಿದ ಬರೆದಿಟ್ಕೊಳ್ಳಿ ಅಂತ. ರಾಹುಲ್ ಗಾಂಧಿ ಹೇಳಿದ್ದು ಬರೆದಿಟ್ಕೊಳ್ಳಿ, ಪ್ರಧಾನಿ ನರೇಂದ್ರ ಮೋದಿ ಮತ್ತೆ ಪ್ರಧಾನಿ ಆಗಲ್ಲ, ಅದು ಉತ್ತರ ಪ್ರದೇಶದಲ್ಲಿ ಹೇಳಿದ್ದು. ಇವತ್ತು ಮೋದಿ ಹೇಳಿದ್ದಾರೆ ಬರೆದಿಟ್ಕೊಳ್ಳಿ, ರಾಹುಲ್ ಗಾಂಧಿಯ ವಯಸ್ಸಿನಷ್ಟು ಕೂಡ ಕಾಂಗ್ರೆಸ್ಗೆ ಸೀಟ್ ಬರಲ್ಲ. ಕಾದು ನೋಡೋಣ. ಇನ್ನು JK ಟೈರ್ನ ಹೊಸ ಗೀತೆಯನ್ನು ಕೇಳೋದಕ್ಕೆ ದಯವಿಟ್ಟು ರಿಪಬ್ಲಿಕ್ ನೆಟ್ವರ್ಕ್ಗೆ ಟ್ಯೂನ್ ಮಾಡಿ. JK ಟೈರ್, ದೇಶದ ಟೈರ್. ಮುಂದಿನ ಸುದ್ದಿ ನೋಡೋದಿದ್ರೆ, ಹಿಮಾಚಲ ಪ್ರದೇಶದ ಮಂಡಿಯಿಂದ ಬಾಲಿವುಡ್ ಕ್ವೀನ್ ಹಾಗೂ ಪ್ರಖ್ಯಾತ ನಟಿ ಹಾಗೂ BJP ಅಭ್ಯರ್ಥಿ ಕಂಗನಾ ರನಾವತ್ ಇವತ್ತು ತಮ್ಮ ಉಮೇದುವಾರಿಕೆ ಸಲ್ಲಿಸಿದರು. ಮಾಜಿ CM ಜಯರಾಮ್ ಠಾಕೂರ್ ಹಾಗೂ ಕಂಗನಾ ತಾಯಿ ಮತ್ತು ಸಹೋದರಿ ಇವರಿಗೆ ಸಾಥ್ ನೀಡಿದರು. ಮಂಡಿಯಿಂದ, ಮಧ್ಯಪ್ರದೇಶದ ಮಂಡಿಯಿಂದ ಸ್ಪರ್ಧೆ ಮಾಡ್ತಾ ಇದ್ದಾರೆ ಕಂಗನಾ ರನಾವತ್ ತಮ್ಮ ಹಿಮಾಚಲ ಪ್ರದೇಶದ ಮಂಡಿಯಿಂದ, ಹಿಮಾಚಲ ಪ್ರದೇಶದ ಟೋಪಿ, ಮನಸ್ಸಿಗೆ ಇಲ್ಲಿ ನೀವು ಗಮನಿಸ್ಬೋದು, DC ಎದ್ದೇಳೋಂಗಿಲ್ಲ. ಎಷ್ಟೇ ದೊಡ್ಡ ವ್ಯಕ್ತಿ ಬರಲಿ, ಪ್ರಧಾನಿಯೇ ಬರಲಿ, DC ಎದ್ದೇಳೋಂಗಿಲ್ಲ. ಅದು ಎಜುಕೇಷನ್, ಅದು IASನ ಶಕ್ತಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರಲ್ಲ, ಶಾಲೆಗೆ ಹೋಗಿ ಅಂತಂದರೆ 7ನೇ ಕ್ಲಾಸ್ ಫೈಲ್ ಆಗಿ ಬರೋದಲ್ಲ, ಅಥವಾ SLC ತನಕ ಓದಿ ಬರೋದಲ್ಲ, ಅಥವಾ ಡಿಗ್ರಿ ಮುಗಿಸಿ ಬರೋದಲ್ಲ. ಆದರೆ IAS IPS ಆಗಬೇಕು. ಇಷ್ಟು ಶಕ್ತಿ ಬರುತ್ತೆ. ಇಷ್ಟು ಶಕ್ತಿ ಬಂದರೆ ಅವನು ಯಾವುದೇ ಜಾತಿಯಲ್ಲಿ ಹುಟ್ಟಿರಲಿ, ಹೆಂಗೆ ನಿಲ್ಲಲೇಬೇಕು. ಅದು ಶಕ್ತಿ, ಅದು ತಾಕತ್ತು, ಎಜುಕೇಷನ್. ಓಕೆ, डेफिनेटली आई थिंक उसमें तो कोई डाउट है ही नहीं कि जो मोदी की गारंटी है दैट इज द ओनली गारंटी दैट इज वर्किंग. लोग तो ये भी कहने लगे हैं कि कलयुग में किसी चीज की गारंटी नहीं है, सिर्फ एक ही गारंटी है, मोदी की गारंटी. तो दैट वेव इज देयर. डेफिनेटली आई थिंक उसमें तो कोई डाउट है ही नहीं. ನೋಡಿ, ಕಂಗನಾ ರನಾವತ್ ಇವತ್ತು BJP ಅಭ್ಯರ್ಥಿ ಆಗಿರ್ಬೋದು, ಮಗದೊಂದು ಅವರ ಹೇಳಿಕೆಗಳು ಭಾಳ ವಾದ ವಿವಾದಗಳಾಗ್ತಾ ಇರ್ಬೋದು. ಆದರೆ ಒಂದು ಮಾತು ಹೇಳ್ತೀನಿ ವೀಕ್ಷಕರು, ನೆನಪಿಟ್ಕೊಳ್ಳಿ, ಭಾಳ ಬಡತನದಿಂದ ಮೇಲೆ ಬಂದಂಥವರು, PUC ಕಲ್ತಿದ್ದಾರೆ, ಅವರಷ್ಟೇ PUC ಕಲ್ತಿದ್ದಾರೆ. ಹಠ ನೋಡಿ ಹೆಂಗೆ ಅಂತ. ಇದನ್ನು ನೀವು ಭಾಳ ಪಾಸಿಟಿವ್ ಆಗಿ ತಗೋಬೇಕು. ಒಂದು ವಿಚಾರಕ್ಕೆ, ಅವರ ಇಂಗ್ಲೀಷ್ ಸರಿ ಇಲ್ಲ ಅಂಥೇಳಿ ಅವರನ್ನು ಭಾಳ ಒಂದು ರೀತಿಯಲ್ಲಿ ಕೆಟ್ಟ ರೀತಿಯಲ್ಲಿ ಹೀಯಾಳಿಸ್ತಾ ಇದ್ರು ಬಾಲಿವುಡ್ ಮಂದಿ, ಇಂಗ್ಲೀಷ್ ಸರಿ ಇಲ್ಲ ಅಂಥೇಳಿ. ಈ ಹೆಣ್ಣುಮಗಳು ಅದನ್ನು ಚಾಲೆಂಜ್ ಆಗಿ ತಗೊಂಡು, PUC ಕಲ್ತಿದ್ದು ಚಾಲೆಂಜ್ ಆಗಿ ತಗೊಂಡು ಇವತ್ತು ಅದ್ಭುತವಾದ ಇಂಗ್ಲೀಷ್ ಮಾತಾಡ್ತಾರೆ. ಇರಲಿ, ಮಂಡಿಯಲ್ಲಿ 2019ರಲ್ಲಿ ಶಿವಾ ಸಿಂಗ್ 3,69,565 ಮತಗಳನ್ನು ಪಡೆದಿದ್ದರು, 49.19%, 4%. ಕುಶಾಲ್ ಚಂದ್ BJP 3,62,075 ಅಲ್ಲಿ ಕಾಂಗ್ರೆಸ್ ಜಯಗಳಿಸಿತ್ತು. ಕಾಂಗ್ರೆಸ್ ಜಯಗಳಿಸಿರುವ ಕ್ಷೇತ್ರದಲ್ಲಿ ಈ ಬಾರಿ ಕ್ವೀನ್ ಕಂಗನಾ ರನಾವತ್ ಕಣಕ್ಕಿಳಿದಿದ್ದಾರೆ. ಕಂಗನಾ ರನಾವತ್ ಬಳಿ ಎಷ್ಟು ದುಡ್ಡು ಇರ್ಬೋದು ಬನ್ನಿ ಹೇಳ್ತೀನಿ. ಕಂಗನಾ ರನಾವತ್ ಹಲವು ಸಿನಿಮಾಗಳಲ್ಲಿ ನಟಿಸಿದ್ದಾರೆ ಮತ್ತು ಅನೇಕ ರಾಷ್ಟ್ರೀಯ ಪ್ರಶಸ್ತಿಗಳನ್ನು ಪಡ್ಕೊಂಡಿದ್ದಾರೆ. 91.66 ಕೋಟಿ ಆಸ್ತಿ ಘೋಷಿಸಿಕೊಂಡ ಕಂಗನಾ ಒಟ್ಟಾರೆ ಹತ್ರ 100 ಕೋಟಿ. 2021-22ರಲ್ಲಿ 12.30 ಕೋಟಿ ಗಳಿಸಿದ ಕಂಗನಾ 2022-23ರಲ್ಲಿ 4.13ಕ್ಕೆ ಆದಾಯ ಕುಸಿದಿದೆ. ಅಂದರೆ ಅದರ ಹಿಂದಿನ ವರ್ಷ ಅವರು 12 ಕೋಟಿ ಗಳಿಸಿದ್ರು, ಈ ವರ್ಷ ಕಡಿಮೆ ಆಗಿದೆ, 4 ಕೋಟಿ. ಕಂಗನಾಗೆ ಪತಿ ಇಲ್ಲ, ಮದುವೆ ಆಗಿಲ್ಲ, ಅವಲಂಬಿತರು ಯಾರೂ ಇಲ್ಲ, ಅವರ ಫ್ಯಾಮಿಲಿ ಅವಲಂಬಿತರು, ತಾಯಿ ಇದ್ದಾರೆ, ತಂಗಿ ಅದೆಲ್ಲ ಇದ್ದಾರೆ. ಕಂಗನಾ ಮೇಲೆ ಒಟ್ಟು 8 ಕ್ರಿಮಿನಲ್ ಕೇಸ್ಗಳಿವೆ. ಗರಿಷ್ಠ PUC ಓದಿದ್ದಾರೆ ಕಂಗನಾ ರನಾವತ್. ಕಂಗನಾ ಅವರ ಬಳಿ 28.73 ಲಕ್ಷ ಕೋಟಿಯ ಚರಾಸ್ತಿ, 62.93 ಲಕ್ಷ ಕೋಟಿಯ ಸ್ಥಿರಾಸ್ತಿ ಹೊಂದಿದ್ದಾರೆ. 17.38 ಕೋಟಿ ಸಾಲ ಮಾಡಿದ್ದಾರೆ ಮತ್ತು ಕೈಯಲ್ಲಿ 2 ಲಕ್ಷ ಕ್ಯಾಶ್ ಇದೆ. 98 ಲಕ್ಷದ BMW ಕಾರ್ ಒಂದು, 58 ಲಕ್ಷದ ಬೆನ್ಸ್ ಕಾರ್ ಇನ್ನೊಂದು, ಹಾಗೆಯೇ 3.91 ಕೋಟಿ ಮೌಲ್ಯದ ಮರ್ಸಿಡಿಸ್ ಬೆನ್ಸ್ ದೊಡ್ಡ ಕಾರು, 5 ಕೋಟಿ ಮೌಲ್ಯದ 6 kg 700 ಗ್ರಾಮ್ ಚಿನ್ನ, 50 ಲಕ್ಷ ಮೌಲ್ಯದ 60 kg ಬೆಳ್ಳಿ ಅವರ ಬಳಿ ಇದೆಯಂತೆ.